ಸಂಪರ್ಕದಲ್ಲಿರಿ ರಂಜಿತ್. ಅಪ್ಡೇಟ್ಸ್ ಇದೆ. ಲಡ್ಡು ದಂಗಲ್ನಲ್ಲಿ ಜಗನ್ ಸಹೋದರಿ ಶರ್ಮಿಳಾ ಕೂಡ ಎಂಟ್ರಿ. ಸಹೋದರನ ವಿರುದ್ಧ ಸಮರಕ್ಕೆ ಸಿಬಿಐ ತನಿಖೆಗೆ ನೀಡುವಂತೆ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಶರ್ಮಿಳಾ. ಆಂಧ್ರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷೆ ಶರ್ಮಿಳಾರಿಂದ ಇದೀಗ ಪತ್ರ ಬರೆಯಲಾಗಿದೆ. ಲಡ್ಡು ದಂಗಲ್ನಲ್ಲಿ ಜಗನ್ ಸಹೋದರಿ ಎಂಟ್ರಿ. ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಈ ಲಡ್ಡುವಿನಲ್ಲಿ, ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಹಾಗೆ ಮೀನಿನ ಎಣ್ಣೆಯ ಅಂಶಗಳು ಪತ್ತೆಯಾಗಿರೋ ವಿಚಾರ ರಾಜಕೀಯ ಪಕ್ಷಗಳ ನಡುವೆ ಸಮರಕ್ಕೆ ವೇದಿಕೆಯಾಗಿ ಪರಿಣಮಿಸಿದೆ ವಿಚಾರ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ ಶರ್ಮಿಳಾ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಅದರಲ್ಲೂ ಈ ವಿಚಾರ ಧಾರ್ಮಿಕ ಭಾವನೆಗೆ ಧಕ್ಕೆ, ಅದರಲ್ಲೂ ತಿರುಪತಿಯಂತಹ ದಿವ್ಯ ಸಾನ್ನಿಧ್ಯದಲ್ಲಿ ಆಗಿರುವ ಪ್ರಮಾದ, ಈ ವಿಚಾರದಲ್ಲೂ ಕೂಡ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ ಎಷ್ಟು ಕೀಳು ಮಟ್ಟದಲ್ಲಿ ಇವರು ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡಿದ್ರು ಅನ್ನೋದಕ್ಕೆ ನಾವು ನಿನ್ನೆ ಏನು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇಡೀ ಮಾಧ್ಯಮ ಲೋಕದಲ್ಲೇ ರಿಪಬ್ಲಿಕ್ ಕನ್ನಡ ನೋಡಿ, ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಟಾಲನ್, ಅದ್ರ ಜೊತೆಗೆ ಬೀಫ್ ಹಾಗೆ ಫಿಶ್, ಇದರ ಆಯಿಲನ್ನು ಬಳಸಿದ್ರು, ಕಳಪೆ ಪ್ರಮಾಣದ ತುಪ್ಪವನ್ನು ಬಳಸಿದ್ರು. ಅದು ಭಕ್ತರ ಭಾವನೆಗಳ ಜೊತೆಗೆ ಇವರು ಆಟ ಆಡಿದ್ದಾರೆ ಅನ್ನೋ ಸುದ್ದಿಯನ್ನು ನಾವು ಯಾವಾಗ ಲ್ಯಾಬ್ ರಿಪೋರ್ಟನ್ನು ಜನರ ಮುಂದಿಟ್ಟು ನಾವು ಒಂದು ಕ್ಲಾರಿಟಿಯನ್ನು ಕೊಟ್ವಿ. ಇವತ್ತು TTD ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಹೌದು, ಇಂಥದ್ದೊಂದು ಪ್ರಮಾದ ಆಗಿದೆ ಅಂತ ಹೇಳಿ ತಪ್ಪೊಪ್ಕೊಂಡಿದ್ದಾರೆ, ಅಪ್ಲಾಯ್ಸ್ ಮಾಡಿದ್ದಾರೆ ಅವರು. ಅದ್ರ ಜೊತೆಗೆ ನೋಡಿ, ಜಗನ್ಮೋಹನ್ ರೆಡ್ಡಿ, ಈ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿಯೇ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು ಇದರ ಕೂಲಂಕುಷವಾದಂಥ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇತ್ತ TTD ತಪ್ಪೊಪ್ಕೊಂಡಿದೆ. ಎಸ್, ಎಕ್ಸಾಕ್ಟ್ಲಿ ಹಿಂಗಾಗಿದೆ. ಹೌದು, ಈ ರೀತಿ ಕಳಪೆ ಮಟ್ಟದ ತುಪ್ಪವನ್ನು ಬಳಸಿದ್ದು ಹೌದು. ಅದರಲ್ಲಿ ದನದ, ಹಂದಿಯ, ಅದರ ಜೊತೆಗೆ ಟಾಲನ್ ಹಾಗೆ ಫಿಶ್, ಇದರ ಆಯಿಲನ್ನು ಬಳಸಿದ್ದು ಹೌದು ಅನ್ನೋದನ್ನು ಸಂಪರ್ಕದಲ್ಲಿರಿ ರಂಜಿತ್. ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಲಡ್ಡುಗೆ ಪೂರೈಕೆಯಾದ ತುಪ್ಪ ಅತ್ಯಂತ ಕಳಪೆಯಾಗಿದ್ದು ಸ್ಯಾಂಪಲ್ ವರದಿ ನೋಡಿ ನಮಗೆ ಶಾಕ್ ಆಗಿದೆ. ದನದ ಮೂಳೆಯ ಕೊಬ್ಬು, ಮೀನಿನ ಎಣ್ಣೆ, ತಾಳೆ ಎಣ್ಣೆ ಇವೆಲ್ಲವೂ ಕೂಡ ಬಳಕೆಯಾಗಿದೆ. TTD ಕಾರ್ಯಕಾರಿ ಅಧಿಕಾರಿ ಶ್ಯಾಮಲಾ ರಾವ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ತುಪ್ಪದ ಬಗ್ಗೆ ಅನುಮಾನ ಬಂದಿದ್ದಕ್ಕೆ ಗುಜರಾತ್ನ ಪ್ರಯೋಗಾಲಯಕ್ಕೆ ನಾವು ಕಳಿಸಿದ್ವಿ. ಅದರಿಂದ ಬಂದ ವರದಿಯಲ್ಲಿ ಎಲ್ಲ ಅಂಶಗಳು ಪತ್ತೆಯಾಗಿದೆ. ಹೀಗಾಗಿ ನಮಗೆ ಶಾಕ್ ಆಗಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ TTDಯ ಅಧಿಕಾರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ನೋಡಿ, TTDಯ ನಿರ್ವಹಣೆ ಹಾಗೆ ಅದರ ಚಟುವಟಿಕೆಗಳ ನಿರ್ವಹಣೆ ಅಲ್ಲಿನ ಆಡಳಿತದ ಅಧಿಕಾರಿಗಳು ಮಾಡ್ತಾರೆ. ಆದರೆ ಸರ್ಕಾರಗಳ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸರ್ಕಾರಗಳು ಇದನ್ನ ಮಾನಿಟರ್ ಯಾವ ಮಟ್ಟಿಗೆ ಮಾಡ್ತಾ ಇದೆ, ತಪ್ಪು ಸರಿಗಳ ಮೌಲ್ಯಮಾಪನ ಯಾವ ರೀತಿ ಮಾಡ್ತಿದೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆಂಧ್ರದಲ್ಲಿ ಸರ್ಕಾರ ಬದಲಾಗಿದೆ, TTDಯ ಅಡ್ಮಿನಿಸ್ಟ್ರೇಷನ್ ಅಲ್ಲ. ಸರ್ಕಾರ ಬದಲಾದ ತಕ್ಷಣ TTDಗೇನೆ ಶಾಕ್ ಆಗೋ ರೀತಿಯ ಬೆಳವಣಿಗೆಗಳು. ಖಂಡಿತವಾಗ್ಲೂ ಕೂಡ ಸ್ಮಿತಾ, ಕೇವಲ ಇದು TTD ಮಾತ್ರ ಅಲ್ಲ, ಇಡೀ ತಿರುಪತಿ ತಿಮ್ಮಪ್ಪನ ಭಕ್ತಗಣ ಏನಿದೆ, ಕೋಟ್ಯಾನುಕೋಟಿ ಆ ಭಕ್ತರಿಗೆಲ್ಲರಿಗೂ ಕೂಡ ಈಗ ಶಾಕಿಂಗ್ ಸುದ್ದಿಯೇ ಇದು. ತಾವು ಪುಣ್ಯ ಪ್ರಸಾದ ಅಂಥೇಳಿ ಪರಿಗಣಿಸುವಂಥ ತಿರುಪತಿಯ ತಿಮ್ಮಪ್ಪನ ಆ ಬೆಟ್ಟ ಹತ್ತಿ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ಪಡೆದು ನಮ್ಮ ಜೀವನ ಪಾವನ ಆಯಿತು ಅಂಥೇಳಿ ಅಂದುಕೊಳ್ಳುವಂಥ ಕೋಟ್ಯಾನುಕೋಟಿ ಭಕ್ತರು, ಸಾವಿರಾರು ಜನ ಕರ್ನಾಟಕದಿಂದ ಹೋಗ್ತಾರೆ, ಸಾವಿರಾರು ಜನ ಬೇರೆ ಬೇರೆ ರಾಜ್ಯಗಳಿಂದ ಹೋಗ್ತಾರೆ, ವಿದೇಶದಿಂದಲೂ ಕೂಡ ಪುಣ್ಯ ಪ್ರಸಾದ ಅಂತೇಳಿ ಪರಿಗಣಿಸುವಂಥ ಆ ಲಡ್ಡು, ತುಪ್ಪದ ಲಡ್ಡು, ಆ ಲಡ್ಡುವಿನಲ್ಲಿ ದನದ ಮೂಳೆಯ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನ ಎಣ್ಣೆ ಇದೆ ಅನ್ನೋದು ಯಾವಾಗ ಸ್ಯಾಂಪಲ್ನಲ್ಲಿ ದೃಢವಾಯಿತು, ಲ್ಯಾಬ್ ರಿಪೋರ್ಟ್ನಲ್ಲಿ ದೃಢವಾಯಿತು, ಇಡೀ TTD ಮಾತ್ರ ಅಲ್ಲ, ಆಂಧ್ರ ಸರ್ಕಾರ ಮಾತ್ರ ಅಲ್ಲ, ಇಡೀ ದೇಶದ ತಿಮ್ಮಪ್ಪನ ಭಕ್ತರೆಲ್ಲರೂ ಕೂಡ ಒಂದು ದಿಗ್ಭ್ರಮೆಗೊಳಗಾಗಿದ್ದಾರೆ. ನಮ್ಮ ಭಾವನೆಗಳ ಜೊತೆಗೆ ಈ ಸರ್ಕಾರ ಇದನ್ನು ಯಾರು TTD ಮಾನಿಟರ್ ಮಾಡ್ತಾ ಇತ್ತು, ಅದ್ರ ಜೊತೆಗೆ ಸರ್ಕಾರವೂ ಕೂಡ ಇದನ್ನ ಮಾನಿಟರ್ ಮಾಡ್ತಾ ಇತ್ತು. ಇದೆಲ್ಲದರ ಹೊರತಾಗಿಯೂ ಕೂಡ ಇಂಥದ್ದೊಂದು ಪ್ರಮಾದ ಆಗಿರೋದು ಶಾಕಿಂಗ್ ಅಂತೇಳಿ ಹೇಳಿದೆ. ಇದು ಕೇಂದ್ರ ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿದೆ. ಅದರ ಜೊತೆಗೆ ಆಂಧ್ರದ ಮುಖ್ಯಮಂತ್ರಿಗಳಿಗೆ ಇದ್ರ ಕುರಿತಾಗಿ ಕ್ಲಾರಿಟಿಯನ್ನು ಕೊಡಿ ಅಂತೇಳಿ ಚಂದ್ರಬಾಬು ನಾಯ್ಡು ತನ್ನ NDA ಪಕ್ಷದ ಅಂಗಪಕ್ಷ ಸಂಪರ್ಕದಲ್ಲಿರಿ ರಂಜಿತ್. ಮತ್ತಷ್ಟು ಅಪ್ಡೇಟ್ಸ್ ಇದೆ.
ತುಪ್ಪ ಸರಬರಾಜು ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಈ ಮೊದಲಿನ ಟಿಟಿಡಿ ಆಡಳಿತ ಮಂಡಳಿಯಿಂದ ಅಕ್ರಮ ಆಗಿದೆ. ಈಗಿರೋರಲ್ಲ, ಹಿಂದಿದ್ದವರಿಂದ ಈ ರೀತಿಯಾದ ಪ್ರಮಾದ ಆಗಿದೆ. ಈಗ ಸದ್ಯಕ್ಕೆ ಯಾವ ಕಂಪನಿಯಿಂದ ತುಪ್ಪ ಖರೀದಿ ಮಾಡ್ತಾ ಇದ್ರದ ಬಗ್ಗೆ ಅನುಮಾನ ಇತ್ತು, ಆ ಕಂಪನಿಯಿಂದ ತುಪ್ಪ ತೆಗೆದುಕೊಳ್ಳೋದನ್ನ ಸ್ಟಾಪ್ ಮಾಡಲಾಗಿದೆ. ತಪ್ಪನ್ನ ಸರಿಪಡಿಸುವ ಪ್ರಯತ್ನ ಹೊಸ ಕಮಿಟಿಯಿಂದ ಆಗ್ತಾ ಇದೆ ಅನ್ನೋ ಸ್ಪಷ್ಟೀಕರಣ ಟಿಟಿಡಿಯ ಅಧಿಕಾರಿಗಳಿಂದ ಇದೀಗ ಹೊರಬರ್ತಾ ಇದೆ. ಟಿಟಿಡಿಯ ಆಡಳಿತ ಮಂಡಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆಗಿರುವ ಪ್ರಮಾದಗಳ ಬಗ್ಗೆ ತಪ್ಪೊಪ್ಪಿಗೆಯ ಹೇಳಿಕೆಯನ್ನ ನೀಡ್ತಾ ಇರೋದು. ಸಂಪರ್ಕದಲ್ಲಿರಿ ರಂಜಿತ್, ಅಪ್ಡೇಟ್ಸ್ ಇದೆ. ಲಡ್ಡು ದಂಗಲ್ನಲ್ಲಿ ಜಗನ್ ಸಹೋದರಿ ಶರ್ಮಿಳಾ ಕೂಡ ಎಂಟ್ರಿ. ಸಹೋದರನ ವಿರುದ್ಧ ಸಮರಕ್ಕೆ ಸಿಬಿಐ ತನಿಖೆಗೆ ನೀಡುವಂತೆ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಶರ್ಮಿಳಾ. ಆಂಧ್ರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷೆ ಶರ್ಮಿಳಾರಿಂದ ಇದೀಗ ಪತ್ರ ಬರೆಯಲಾಗಿದೆ. ಲಡ್ಡು ದಂಗಲ್ನಲ್ಲಿ ಜಗನ್ ಸಹೋದರಿ ಎಂಟ್ರಿ. ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಈ ಲಡ್ಡುವಿನಲ್ಲಿ, ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬಿನ ಅಂಶ ಹಾಗೆ ಮೀನಿನ ಎಣ್ಣೆಯ ಅಂಶಗಳು ಪತ್ತೆಯಾಗಿರೋ ವಿಚಾರ ರಾಜಕೀಯ ಪಕ್ಷಗಳ ನಡುವೆ ಸಮರಕ್ಕೆ ವೇದಿಕೆಯಾಗಿ ಪರಿಣಮಿಸಿದೆ ವಿಚಾರ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ ಶರ್ಮಿಳಾ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಅದರಲ್ಲೂ ಈ ವಿಚಾರ ಧಾರ್ಮಿಕ ಭಾವನೆಗೆ ಧಕ್ಕೆ, ಅದರಲ್ಲೂ ತಿರುಪತಿಯಂತಹ ದಿವ್ಯ ಸಾನ್ನಿಧ್ಯದಲ್ಲಿ ಆಗಿರುವ ಪ್ರಮಾದ, ಈ ವಿಚಾರದಲ್ಲೂ ಕೂಡ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗಲೂ ಕೂಡ ಸ್ಮಿತಾ, ನೋಡಿ ಎಷ್ಟು ಕೀಳು ಮಟ್ಟದಲ್ಲಿ ಇವರು ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡಿದ್ರು ಅನ್ನೋದಕ್ಕೆ ನಾವು ನಿನ್ನೆ ಏನು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇಡೀ ಮಾಧ್ಯಮ ಲೋಕದಲ್ಲೇ ರಿಪಬ್ಲಿಕ್ ಕನ್ನಡ ನೋಡಿ, ತಿರುಪತಿಯ ಪುಣ್ಯ ಪ್ರಸಾದದಲ್ಲಿ ಟಾಲನ್, ಅದ್ರ ಜೊತೆಗೆ ಬೀಫ್ ಹಾಗೆ ಫಿಶ್, ಇದರ ಆಯಿಲನ್ನು ಬಳಸಿದ್ರು, ಕಳಪೆ ಪ್ರಮಾಣದ ತುಪ್ಪವನ್ನು ಬಳಸಿದ್ರು. ಅದು ಭಕ್ತರ ಭಾವನೆಗಳ ಜೊತೆಗೆ ಇವರು ಆಟ ಆಡಿದ್ದಾರೆ ಅನ್ನೋ ಸುದ್ದಿಯನ್ನು ನಾವು ಯಾವಾಗ ಲ್ಯಾಬ್ ರಿಪೋರ್ಟನ್ನು ಜನರ ಮುಂದಿಟ್ಟು ನಾವು ಒಂದು ಕ್ಲಾರಿಟಿಯನ್ನು ಕೊಟ್ವಿ. ಇವತ್ತು ಟಿಟಿಡಿ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಹೌದು, ಇಂಥದ್ದೊಂದು ಪ್ರಮಾದ ಆಗಿದೆ ಅಂತ ಹೇಳಿ ತಪ್ಪೊಪ್ಕೊಂಡಿದ್ದಾರೆ, ಅಪ್ಲಾಯ್ಸ್ ಮಾಡಿದ್ದಾರೆ ಅವರು. ಅದ್ರ ಜೊತೆಗೆ ನೋಡಿ, ಜಗನ್ಮೋಹನ್ ರೆಡ್ಡಿ, ಈ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿಯೇ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು ಇದರ ಕೂಲಂಕುಷವಾದಂಥ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇತ್ತ ಟಿಟಿಡಿ ತಪ್ಪೊಪ್ಕೊಂಡಿದೆ. ಎಸ್, ಎಕ್ಸಾಕ್ಟ್ಲಿ ಹಿಂಗಾಗಿದೆ. ಹೌದು, ಈ ರೀತಿ ಕಳಪೆ ಮಟ್ಟದ ತುಪ್ಪವನ್ನು ಬಳಸಿದ್ದು ಹೌದು. ಅದರಲ್ಲಿ ದನದ ಹಂದಿಯ, ಅದರ ಜೊತೆಗೆ ಟಾಲನ್ ಹಾಗೆ ಫಿಶ್, ಇದರ ಆಯಿಲನ್ನು ಬಳಸಿದ್ದು ಹೌದು ಅನ್ನೋದನ್ನು ಸಂಪರ್ಕದಲ್ಲಿರಿ ರಂಜಿತ್. ತುಪ್ಪದ ಸ್ಯಾಂಪಲ್ ಗುಜರಾತ್ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಲಡ್ಡುಗೆ ಪೂರೈಕೆಯಾದ ತುಪ್ಪ ಅತ್ಯಂತ ಕಳಪೆಯಾಗಿದ್ದು ಸ್ಯಾಂಪಲ್ ವರದಿ ನೋಡಿ ನಮಗೆ ಶಾಕ್ ಆಗಿದೆ. ದನದ ಮೂಳೆಯ ಕೊಬ್ಬು, ಮೀನಿನ ಎಣ್ಣೆ, ತಾಳೆ ಎಣ್ಣೆ ಇವೆಲ್ಲವೂ ಕೂಡ ಬಳಕೆಯಾಗಿದೆ. ಟಿಟಿಡಿ ಕಾರ್ಯಕಾರಿ ಅಧಿಕಾರಿ ಶ್ಯಾಮಲಾ ರಾವ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ತುಪ್ಪದ ಬಗ್ಗೆ ಅನುಮಾನ ಬಂದಿದ್ದಕ್ಕೆ ಗುಜರಾತ್ನ ಪ್ರಯೋಗಾಲಯಕ್ಕೆ ನಾವು ಕಳಿಸಿದ್ವಿ. ಅದರಿಂದ ಬಂದ ವರದಿಯಲ್ಲಿ ಎಲ್ಲ ಅಂಶಗಳು ಪತ್ತೆಯಾಗಿದೆ. ಹೀಗಾಗಿ ನಮಗೆ ಶಾಕ್ ಆಗಿದೆ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ ಟಿಟಿಡಿಯ ಅಧಿಕಾರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಇದ್ರು. ರಂಜಿತ್, ನೋಡಿ, ಟಿಟಿಡಿಯ ನಿರ್ವಹಣೆ ಹಾಗೆ ಅದರ ಚಟುವಟಿಕೆಗಳ ನಿರ್ವಹಣೆ ಅಲ್ಲಿನ ಆಡಳಿತದ ಅಧಿಕಾರಿಗಳು ಮಾಡ್ತಾರೆ. ಆದರೆ ಸರ್ಕಾರಗಳ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸರ್ಕಾರಗಳು ಇದನ್ನ ಮಾನಿಟರ್ ಯಾವ ಮಟ್ಟಿಗೆ ಮಾಡ್ತಾ ಇದೆ, ತಪ್ಪು ಸರಿಗಳ ಮೌಲ್ಯಮಾಪನ ಯಾವ ರೀತಿ ಮಾಡ್ತಿದೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆಂಧ್ರದಲ್ಲಿ ಸರ್ಕಾರ ಬದಲಾಗಿದೆ, ಟಿಟಿಡಿಯ ಅಡ್ಮಿನಿಸ್ಟ್ರೇಷನ್ ಅಲ್ಲ.